ಒಂದಲ್ಲ ಒಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ತಾ ಇದೆ ರಾಜ್ಯ ಸರ್ಕಾರ. ಸರ್ಕಾರದ ಹೊಸ ಕಾನೂನಿನ ವಿರುದ್ಧ ಈಗ ಹಿಂದೂ ಸಂಘಟನೆಗಳು ತಿರುಗಿ ಬಿದ್ದಿವೆ. ಹಾಗಾದ್ರೆ ಏನಿದು ಹೊಸ ವಿವಾದ ಅಂತ ನಾವೀಗ ಬ್ರೇಕ್ ಮಾಡ್ತಾ ಇದ್ದೀವಿ ನೋಡಿ. ಈಗಾಗಲೇ ಸಾಲು ಸಾಲು ವಿವಾದವನ್ನ ತನ್ನ ಮೈ ಮೇಲೆ ಎಳೆದುಕೊಳ್ತಾ ಇದೆ ರಾಜ್ಯ ಸರ್ಕಾರ. ಈಗ ಮತ್ತೊಂದು ವಿವಾದವನ್ನು ಕೂಡ ತನ್ನ ಮೈ ಮೇಲೆ ಎಳೆದುಕೊಳ್ತಾ ಇದೆ. ಇದಕ್ಕೆ ಈಗ ಹಿಂದೂ ಸಂಘಟನೆಗಳು ಕೂಡ ಆಕ್ರೋಶವನ್ನ ಹೊರಹಾಕಿದೆ. ಹಾಗಾದ್ರೆ ಏನಿದು ಈ ಹೊಸ ವಿವಾದ ಅಂತ ನಾವು ನಿಮ್ಗೆ ತೋರಿಸ್ತೀವಿ ನೋಡಿ. ದೇಗುಲ ವಿಚಾರಕ್ಕೆ ಕೈ ಹಾಕಿ ಹೊಸದೊಂದು ವಿವಾದದಲ್ಲಿ ಈಗ ರಾಜ್ಯ ಸರ್ಕಾರ ಸಿಕ್ಕಾಕೊಂಡಿದೆ. ದೇಗುಲಗಳ ಸಮಗ್ರ ಅಭಿವೃದ್ಧಿ ಉದ್ದೇಶದ ತಿದ್ದುಪಡಿಯಲ್ಲೂ ಕೂಡ ಈಗ ಬೆಂಕಿ ಹೊತ್ತಿಕೊಂಡಿದೆ. ದೇವಸ್ಥಾನದ ವ್ಯವಸ್ಥಾಪನಾ ಬೋರ್ಡ್ನಲ್ಲಿ ಯಾರನ್ನ ಸೇರಿಸೋದಕ್ಕೆ ಹಾಗಾದ್ರೆ ಹುನ್ನಾರ ನಡೀತಾ ಇದೆ. ದೇಗುಲ ವಿಚಾರಕ್ಕೆ ಕೈ ಹಾಕಿ ಈಗ ಹೊಸದೊಂದು ವಿವಾದವನ್ನ ತನ್ನ ಮೈ ಮೇಲೆ ಎಳೆದುಕೊಂಡಿದೆ ರಾಜ್ಯ ಸರ್ಕಾರ. ದೇಗುಲಗಳ ಸಮಗ್ರ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಈಗ ಎಡವಟ್ಟನ್ನ ಮಾಡ್ಕೋತಾ ಇದೆ. ದೇವಸ್ಥಾನ ವ್ಯವಸ್ಥಾಪನಾ ಬೋರ್ಡ್ ನಲ್ಲಿ ಹಾಗಾದ್ರೆ ಯಾರನ್ನ ಸೇರಿಸೋದಕ್ಕೆ ಹುನ್ನಾರ ನಡೀತಾ ಇದೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರದಿಂದಾಗಿ ಈಗ ಹಿಂದೂ ಸಂಘಟನೆಗಳು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಗಮನಿಸಬಹುದು, ರಾಜ್ಯ ಸರ್ಕಾರ ಒಂದಲ್ಲ ಒಂದು ವಿವಾದವನ್ನ ತನ್ನ ಮೈ ಮೇಲೆ ಎಳೆದುಕೊಳ್ತಾ ಇದೆ. ಜ್ಞಾನ ದೇಗುಲದ ವಿಚಾರ ಆಗಿರ್ಬೋದು, ನಾಡಗೀತೆಯ ವಿಚಾರದಲ್ಲೂ ಕೂಡ ಯಾವ ರೀತಿ ಎಡವಟ್ಟನ್ನ ಮಾಡ್ಕೊಂಡಿತ್ತು ಅನ್ನೋದನ್ನ ನಾವೀಗಾಗಲೇ ನೋಡಿದ್ವಿ. ಈಗ ಟೆಂಪಲ್ ವಿಷಯದಲ್ಲೂ ಕೂಡ ಇದೇ ರೀತಿಯ ಎಡವಟ್ಟನ್ನ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ದೇಗುಲಗಳ ವ್ಯವಸ್ಥಾಪನಾ ಸಮಿತಿಗೆ ಅನ್ಯ ಧರ್ಮೀಯರನ್ನ ಸೇರಿಸೋದಕ್ಕೆ ಸಂಚು ನಡೆದಿದೆ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಅನ್ಯ ಧರ್ಮೀಯರು ಇಬ್ಬರೇ ಯಾಕೆ ಬೇಕು? ದೇಗುಲ ತಿದ್ದುಪಡಿ ವಿಧೇಯಕದ ವಿರುದ್ಧ ಈಗ ಹಿಂದೂ ಸಂಘಟನೆಗಳು ತಿರುಗಿ ಬಿದ್ದಿವೆ. ದೇಗುಲ ತಿದ್ದುಪಡಿ ವಿಧೇಯಕದ ವಿರುದ್ಧ ಈಗ ಹಿಂದೂ ಸಂಘಟನೆಗಳು ತಿರುಗಿ ಬಿದ್ದಿವೆ. ದೇಗುಲಗಳ ವ್ಯವಸ್ಥಾಪನಾ ಸಮಿತಿಗೆ ಅನ್ಯ ಧರ್ಮೀಯರನ್ನ ಸೇರಿಸುವಂತಹ ಒಂದು ಸಂಚು ಇಲ್ಲಿ ರಾಜ್ಯ ಸರ್ಕಾರದಿಂದ ನಡೀತಾ ಇದೆ. ಹೀಗಾಗಿ ಹಿಂದೂ ಸಂಘಟನೆಗಳು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಈಗ ತಿರುಗಿ ಬಿದ್ದಿದೆ. ಸಾಲು ಸಾಲು ಎಡವಟ್ಟುಗಳನ್ನೇ ಮಾಡ್ಕೊಂಡು ಬರ್ತಾ ಇರೋದನ್ನ ಗಮನಿಸಬಹುದು ರಾಜ್ಯ ಸರ್ಕಾರ. ಇದನ್ನೇ ಬಿಜೆಪಿ ಕೂಡ ಪ್ರಮುಖ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಈಗ ದೇಗುಲಗಳ ವಿಚಾರದಲ್ಲೂ ಕೂಡ ಇದೇ ರೀತಿಯ ಎಡವಟ್ಟಿಗೆ ಈಗ ಮುಂದಾಗ್ತಾ ಇದೆ. ನಾಡಗೀತೆಯ ವಿಚಾರದಲ್ಲೂ ಕೂಡ ತಿದ್ದುಪಡಿಯನ್ನ ಮಾಡಿ ಸಾಕಷ್ಟು ಮುಜುಗರಕ್ಕೂ ಕೂಡ ಕಾರಣ ಆಗಿತ್ತು. ಅದಾದ ನಂತರ ಶಿವರಾಜ್ ತಂಗಡಿಗೆ ಅವರು ಬೈ ಮಿಸ್ಟೇಕ್ ಆಗಿ ಈ ರೀತಿ ಆಗಿದೆ ಅಂತ ಹೇಳಿ ಅದನ್ನ ವಾಪಸ್ ಕೂಡ ಪಡೆದುಕೊಳ್ಳಲಾಗಿತ್ತು. ಈಗ ಟೆಂಪಲ್ ವಿಚಾರದಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಹೊಸದೊಂದು ವಿವಾದದಲ್ಲಿ ಈಗ ರಾಜ್ಯ ಸರ್ಕಾರ ಸಿಲುಕಿದೆ. ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿ ಏನಿದೆ, ಆ ಸಮಿತಿಯಲ್ಲಿ ಅನ್ಯ ಧರ್ಮೀಯರನ್ನ ಸೇರಿಸುವ ಒಂದು ಸಂಚು ಕೂಡ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಇದು ವಿಸ್ತಾರ ನ್ಯೂಸ್ ನ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ. ಸಮಿತಿಗೆ ಬೇರೆ ಧರ್ಮದವರು ಅಂದ್ರೆ ಅನ್ಯ ಧರ್ಮದವರನ್ನ ಸೇರಿಸುವಂತಹ ಹುನ್ನಾರಕ್ಕೆ ಈಗ ರಾಜ್ಯ ಸರ್ಕಾರ ಕೈ ಹಾಕಿದೆ. ಈ ರೀತಿ ಮಾಡ್ತಾ ಇರುವುದಕ್ಕೆ ಹಿಂದೂ ಸಂಘಟನೆಗಳು ತಮ್ಮ ಆಕ್ರೋಶವನ್ನ ಈಗ ಹೊರಹಾಕಿದೆ. ಸಾಲು ಸಾಲು ಎಡವಟ್ಟನ್ನ ಮಾಡಿಕೊಳ್ತಾ ಇರುವಂತಹ ರಾಜ್ಯ ಸರ್ಕಾರ ಈಗ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡಿದೆ. ಹೊಸ ವಿವಾದದಲ್ಲಿ ಈಗ ಸಿಕ್ಕಾಕೊಂಡಿದೆ. ಸಂಸ್ಥೆಯ ಸಂದರ್ಭದಲ್ಲಿ ಹಿಂದೂ ಮತ್ತು ಇತರೆ ಧರ್ಮಗಳಿಂದಲೂ ಕೂಡ ನೇಮಕ ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ವಿಚಾರವನ್ನ ನೀವು ಗಮನಿಸ್ತಾ ಇದ್ದೀರಾ. ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆ ಹಾಗೆ ಧರ್ಮದಾಯ ದತ್ತಿ ವಿಧೇಯಕ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತಿದ್ದುಪಡಿ ಮಾಡುವುದಕ್ಕೆ ಹೊರಟಿದೆ. 27 ವರ್ಷಗಳ ಹಿಂದಿನ ವಿಧೇಯಕದ ತಿದ್ದುಪಡಿಯಲ್ಲೂ ಕೂಡ ಸರ್ಕಾರದಿಂದ ಆಗಿರುವಂತಹ ಎಡವಟ್ಟು ಇದೆ. ದೇವಸ್ಥಾನಗಳಲ್ಲಿ ಹಿಂದೂಗಳನ್ನ ಹೊರತುಪಡಿಸಿ ಅನ್ಯ ಧರ್ಮೀಯರಿಗೂ ಕೂಡ ಅವಕಾಶವನ್ನ ನೀಡಬಹುದು ಅಂತ ಹೇಳಿ ತಿದ್ದುಪಡಿಯನ್ನ ಮಾಡಲಾಗಿದೆ. 27 ವರ್ಷಗಳ ಹಿಂದಿನ ವಿಧೇಯಕದ ತಿದ್ದುಪಡಿಯಲ್ಲೂ ಕೂಡ ಸರ್ಕಾರ ಮಾಡಿಕೊಂಡಿರುವಂತಹ ಒಂದು ಎಡವಟ್ಟು ಇದು. ದೇವಸ್ಥಾನಗಳಲ್ಲಿ ಹಿಂದೂಗಳನ್ನು ಹೊರತುಪಡಿಸಿ ಅನ್ಯ ಧರ್ಮೀಯರಿಗೂ ಕೂಡ ಅವಕಾಶ ಇರುತ್ತೆ. ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆ ಹಾಗೆ ಧರ್ಮದಾಯ ದತ್ತಿ
ಈ ಒಂದು ತಿದ್ದುಪಡಿಯನ್ನ ಹೊರಡಿಸಿರುವಂತದ್ದು. ಆ ಮೂಲಕ ಹೊಸದೊಂದು ವಿವಾದವನ್ನ ರಾಜ್ಯ ಸರ್ಕಾರ ಈಗ ತನ್ನ ಮೈ ಮೇಲೆ ಎಳೆದುಕೊಂಡಿದೆ. ಇದಕ್ಕೆ ತೀವ್ರ ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇದೆ. ದೇಗುಲಗಳ ತಿದ್ದುಪಡಿ ವಿಧೇಯಕ ಏನಿದೆ ಅದರಲ್ಲಿ ಒಂದು ಅಂಶವನ್ನ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಹಿಂದೂ ಧರ್ಮದವರು ಅಲ್ಲದೆ ಅನ್ಯ ಧರ್ಮೀಯರನ್ನು ಕೂಡ ಇದಕ್ಕೆ ನೇಮಕ ಮಾಡಿಕೊಳ್ಳಬಹುದು ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡಿದೆ. ಅದನ್ನ ನಾವು ಕೂಡ ಪಾಯಿಂಟ್ ಔಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ವಿಸ್ತಾರ ನ್ಯೂಸ್ ನ ಸ್ಕ್ರೀನ್ ನಲ್ಲಿ ವಿಸ್ತಾರ ನ್ಯೂಸ್ ಬ್ರೇಕ್ ಮಾಡ್ತಾ ಇರುವಂತಹ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜ್ಯ ಸರ್ಕಾರ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದೆ. ಇದು ಆ ಮೂಲಕ ಟೆಂಪಲ್ ದಂಗಲ್ಗೆ ಈಗ ಮುಂದಾಗ್ತಾ ಇರೋದನ್ನ ಗಮನಿಸಬಹುದು. ರಾಜ್ಯ ಸರ್ಕಾರದಿಂದ ಆಗಿರುವಂತಹ ಮತ್ತೊಂದು ಎಡವಟ್ಟು. ನಾಡಗೀತೆಯಲ್ಲಿ ಯಾವ ರೀತಿ ಎಡವಟ್ಟನ್ನ ಮಾಡಿಕೊಂಡಿತ್ತು ರಾಜ್ಯ ಸರ್ಕಾರ ಅನ್ನೋದನ್ನ ಗಮನಿಸಿದ್ವಿ. ಅದಾದ ನಂತರ ಸಚಿವರು ಕೂಡ ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟರು. ಈಗ ದೇವಸ್ಥಾನಗಳ ವ್ಯವಸ್ಥಾಪನಾ ತಿದ್ದುಪಡಿ ವಿಧೇಯಕದಲ್ಲೂ ಕೂಡ ಇದೇ ರೀತಿ ಎಡವಟ್ಟನ್ನ ಮಾಡಿಕೊಂಡಿದೆ. ದೇವಸ್ಥಾನಗಳ ಬೋರ್ಡ್ಗೆ ಅನ್ಯ ಧರ್ಮೀಯರನ್ನ ಸೇರಿಸುವುದಕ್ಕೆ ಸಂಘಟನೆಗಳು ಈಗ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಹಾಗಾದ್ರೆ ವಕ್ಫ್ ಬೋರ್ಡ್ಗೆ ಹಿಂದೂಗಳನ್ನ ನೇಮಕ ಮಾಡ್ತೀರಾ ಅಂತ ಹಿಂದೂ ಸಂಘಟನೆಗಳು ಕೂಡ ಪ್ರಶ್ನೆಯನ್ನ ಹಾಕಿದೆ. ವ್ಯವಸ್ಥಾಪನಾ ಸಮಿತಿಯಲ್ಲಿ ಅನ್ಯ ಮತೀಯರ ನೇಮಕಕ್ಕೆ ತಿದ್ದುಪಡಿ ಏನ್ ಮಾಡಲಾಗ್ತದೆ, ಆ ತಿದ್ದುಪಡಿಗೆ ರದ್ದತಿಯನ್ನ ಮಾಡಬೇಕು ಅಂತ ಹೇಳಿ ಹಿಂದೂ ಸಂಘಟನೆಗಳು ಒತ್ತಾಯವನ್ನ ಮಾಡಿದೆ. ವಕ್ಫ್ ಬೋರ್ಡ್ಗೆ ಹಾಗಾದ್ರೆ ಹಿಂದೂಗಳನ್ನ ನೇಮಕ ಮಾಡ್ಕೋತೀರಾ ಅಂತ ಹಿಂದೂ ಸಂಘಟನೆಗಳು ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಮೋಹನ್ ಗೌಡ ಅವರು ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿ ಏನಿದೆ ಒಂದು ಕಮಿಟಿಯನ್ನ ಮಾಡಿರ್ತಾರೆ. ಆ ಕಮಿಟಿಯಲ್ಲಿ ಹಿಂದೂಗಳು ಅಲ್ಲದೆ ಅನ್ಯ ಧರ್ಮೀಯರನ್ನೂ ಕೂಡ ಸೇರಿಸಿಕೊಳ್ಳಬಹುದು, ನೇಮಕವನ್ನ ಮಾಡ್ಕೋಬಹುದು ಅಂತ ಒಂದು ಸರ್ಕಾರ ಅಲ್ಲಿ ಉಲ್ಲೇಖವನ್ನ ಮಾಡಿರೋದನ್ನ ಗಮನಿಸಬಹುದು. ಇದಕ್ಕೆ ಈಗ ಹಿಂದೂ ಸಂಘಟನೆಗಳು ತಮ್ಮ ಆಕ್ರೋಶವನ್ನ ಹೊರಹಾಕಿವೆ. ಹಾಗಾದ್ರೆ ವಕ್ಫ್ ಬೋರ್ಡ್ಗೆ ಹಿಂದೂ ಧರ್ಮೀಯರನ್ನ ನೇಮಕ ಮಾಡಬಹುದಾ ಅಂತ ಹಿಂದೂ ಸಂಘಟನೆಗಳು ಪ್ರಶ್ನೆಯನ್ನ ಹಾಕಿವೆ. ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಇತ್ತೀಚೆಗೆ ಧಾರ್ಮಿಕ ದತ್ತಿ ಇಲಾಖೆ ಕಾಯ್ದೆಗೆ ತಿದ್ದುಪಡಿ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಅನ್ನ ಮಾಡಿದೆ. ಈ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಹಿಂದೂ ದೇವಸ್ಥಾನಗಳಲ್ಲಿ ಮುಸ್ಲಿಮರನ್ನ, ಕ್ರೈಸ್ತರನ್ನ, ಹಿಂದೂಗಳು ಅಲ್ಲದವರು ಸಹ ದೇವಸ್ಥಾನದ ಟ್ರಸ್ಟಿಗಳು, ವಿಶ್ವಸ್ತರು ಆಗ್ಬಹುದು, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಬಹುದು ಹೇಳುವ ತಿದ್ದುಪಡಿಯನ್ನ ಮಾಡಿರುವಂತದ್ದು ಅತ್ಯಂತ ಖಂಡನೀಯ ಇದೆ. ಈ ಹಿಂದೆ ಕರ್ನಾಟಕ ಧಾರ್ಮಿಕ ದತ್ತಿ ಇಲಾಖೆ ಕಾಯ್ದೆ 2002ರ ತಿದ್ದುಪಡಿಯಲ್ಲಿ ಹಿಂದೂಗಳಲ್ಲದವರು ದೇವಸ್ಥಾನದ ವಿಶ್ವಸ್ತರು ಆಗ್ಲಿಕ್ಕೆ ಅವಕಾಶ ಇರಲಿಲ್ಲ. ದೇವಸ್ಥಾನದ ವಿಶ್ವಸ್ತರು, ವ್ಯವಸ್ಥಾಪನಾ ಸಮಿತಿ, ರಾಜ್ಯ ಧಾರ್ಮಿಕ ಪರಿಷತ್, ಜಿಲ್ಲಾ ಧಾರ್ಮಿಕ ಪರಿಷತ್ ಆಗ್ಲಿಕ್ಕಾಗಿ ಅವರು ಹಿಂದೂ ಆಗಿರ್ಬೇಕಿತ್ತು. ಆದ್ರೆ ಹಿಂದೂ ವಿರೋಧಿ ಮುಸ್ಲಿಮರ ಪರವಾಗಿ ನಿಂತಿರ್ತಕ್ಕಂಥ ಈಗಿನ ಕಾಂಗ್ರೆಸ್ ಸರ್ಕಾರ ಈಗ ಮುಸ್ಲಿಮರು ಸಹ ದೇವಸ್ಥಾನದ ವಿಶ್ವಸ್ತರಾಗಬಹುದು, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಬಹುದು ಹೇಳುವ ತಿದ್ದುಪಡಿಯನ್ನ ಕಳೆದ ವಿಧಾನಸಭೆಯಲ್ಲಿ ಮಂಡನೆ ಮಾಡಿ ನಿನ್ನೆ 20ನೇ ತಾರೀಕು ಗೆಜೆಟ್ ನೋಟಿಫಿಕೇಶನ್ ಅನ್ನ ಇಶ್ಯೂ ಮಾಡಿರುವಂತದ್ದು ಇದು ಅತ್ಯಂತ ಖಂಡನೀಯ ಇದೆ. ಇದು ದೇವಸ್ಥಾನಗಳ ಧ್ವಂಸ ಮಾಡುವಂತಹ ವ್ಯವಸ್ಥಿತ ಷಡ್ಯಂತ್ರ ಇದೆ. ಇದನ್ನು ನಾವು ತೀವ್ರವಾಗಿ ಖಂಡನೆಯನ್ನ ಮಾಡ್ತೇವೆ. ರಾಜ್ಯ ಸರ್ಕಾರ ಮುಸ್ಲಿಮರ ವಕ್ಫ್ ಬೋರ್ಡ್ಗೆ ಹಿಂದೂಗಳನ್ನು ನೇಮಕ ಮಾಡಬಹುದಾ? ಕ್ರೈಸ್ತರ ಡೆವಲಪ್ಮೆಂಟ್ ಸೊಸೈಟಿಗೆ ಹಿಂದೂಗಳನ್ನು ನೇಮಕ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಕೇವಲ ಹಿಂದೂ ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿಗೆ ಮುಸ್ಲಿಮರನ್ನ ನೇಮಕ ಮಾಡಿ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಡೆಸ್ಕ್ ನಿಂದ ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಗಮನಿಸಬಹುದು ರಾಜ್ಯ ಸರ್ಕಾರ ಎಡವಟ್ಟುಗಳ ಮೇಲೆ ಎಡವಟ್ಟನ್ನ ಮಾಡ್ಕೋತಾನೆ ಬರ್ತಾ ಇದೆ. ಈಗ ಈ ಟೆಂಪಲ್ ವಿಚಾರದಲ್ಲೂ ಕೂಡ ಈ ರೀತಿಯ ಒಂದು ತಿದ್ದುಪಡಿಯನ್ನ ಮಾಡಿದೆ. ಹಿಂದೂ ಸಂಘಟನೆಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವತಿಯಿಂದ ಏನಾದರೂ ಕ್ಲಾರಿಫಿಕೇಶನ್ ಸಿಕ್ಕಿದೆಯಾ? ಇಲ್ಲಿನಷ್ಟು ಖಂಡಿತವಾಗ್ಲೂ ಪದೇ ಪದೇ ಈ ಸರ್ಕಾರದಲ್ಲಿ ದಿನನಿತ್ಯ ಒಂದಲ್ಲ ಒಂದು ಆದೇಶಗಳನ್ನು ಹೊರಡಿಸ್ತಾರೆ, ಮತ್ತೆ ಅದನ್ನು ತಿದ್ದುಪಡಿ ಮಾಡಿ ಮರು ಆದೇಶವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಸನ್ನಿವೇಶ ಕೂಡ ಎದುರಾಗಿರ್ತಕ್ಕಂಥದ್ದು. ಈಗ ಧಾರ್ಮಿಕ ಇಲಾಖೆಯಿಂದ ಆದೇಶವನ್ನು ಹೊಸದಾಗಿ 1 ಪೇಜು 2 ವಿಚಾರಗಳನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅದನ್ನು ನಾನು ಓದು ಕೂಡ ಹೇಳ್ತೀನಿ. ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಸಂಯೋಜಿತ ಸಂಸ್ಥೆಗಳ ವಿವರ. ಯಾಕಂತಂದ್ರೆ ಈಗಾಗಲೇ 2 ಅನ್ಯ ಧರ್ಮೀಯರನ್ನು ನೇಮಕ ಮಾಡಬೇಕು ಅನ್ನುವಂಥ ವಿಚಾರ ಏನಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ಇಲಾಖೆಯಿಂದ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮೊದಲನೆಯದು ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಐಡಿ ಪೀಠ, ಜಾಗರ ಹೋಬಳಿ, ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿ ನಾವು ನೋಡ್ಬೋದು, ಗಮನಿಸ್ಬೋದು, ಒಂದು ಕಡೆ ದತ್ತಪೀಠ ಅಂತಲೂ ಕೂಡ ಹೇಳ್ತಾರೆ, ಮತ್ತೊಂದು ಕಡೆ ಬಾಬಾ ಬುಡನ್ಗರಿ ಅಂತಲೂ ಕೂಡ ಹೇಳ್ತಾರೆ. ಸೊ ಇಲ್ಲಿ ಒಂದು ರೀತಿ 2 ಧರ್ಮದವರು ಕೂಡ ಹೋಗಿ ಪೂಜೆಯನ್ನು ಸಲ್ಲಿಸುವಂಥ ಪದ್ಧತಿ ಇದೆ. ಸೊ ಹೀಗಾಗಿ ಇದರ ಜೊತೆಯಲ್ಲಿ ಎರಡನೇದಾಗಿ ಶ್ರೀ ಭೂತರಾಯ ಚೌಡೇಶ್ವರಿ ಮತ್ತು ಸಾದತ್ ಅಲಿ ದರ್ಗಾ
ಅಣ್ಣಗೇರಿ ಕಟ್ಟೆ, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇಲ್ಲೂ ಕೂಡ 2 ಧರ್ಮೀಯರು ಹೋಗಿ ಪೂಜೆಯನ್ನು ಸಲ್ಲಿಸ್ತಾರೆ. ಸೊ ಹೀಗಾಗಿ ಈ 2 ದೇವಸ್ಥಾನಗಳು ಅಥವಾ 2 ಪ್ರಮುಖವಾಗಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಒಂದು ಸ್ಪಷ್ಟನೆ, ಸೊ 2 ಧರ್ಮೀಯರು ಅನ್ಯ ಧರ್ಮೀಯರನ್ನ ನೇಮಕ ಮಾಡಲಾಗಿದೆ ಅನ್ನುವಂಥದ್ದು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಆದೇಶವನ್ನು ಮಾಡುವಂಥ ಸಂದರ್ಭದಲ್ಲಿ ಈ 2 ದೇವಸ್ಥಾನಗಳನ್ನ ಅಥವಾ 2 ಉಲ್ಲೇಖ ಮಾಡಿದ್ದಿದ್ರೆ ಈ 2 ಪಾಯಿಂಟ್ಗಳನ್ನ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಸೊ ಇಲ್ಲಿ ಎಲ್ಲಾ ದೇವಸ್ಥಾನಗಳು ಅಥವಾ ಮುಜರಾಯಿ ಇಲಾಖೆಗೆ ವ್ಯಾಪ್ತಿಗೆ ಒಳಪಡುವಂತ ದೇವಾಲಯಗಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಉಲ್ಲೇಖವಾಗಂತ ರೀತಿಯಲ್ಲಿ ಆದೇಶ ಇದ್ದಿದ್ರಿಂದ ಇದಕ್ಕೆ ಬಹಳ ದೊಡ್ಡ ರೀತಿಯಾದಂತ ವಿರೋಧಗಳು ವ್ಯಕ್ತವಾಗಿದ್ದಂಥದ್ದು. ಸೊ ಹೀಗಾಗಿ ಮೋಹನ್ ಗೌಡ ಅವರು ಕೂಡ ಈ ಬಗ್ಗೆ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಲೀನಾಶ್ರೀ, ಚಂದ್ರಶೇಖರ್, ಈಗ ಯಾವುದೇ ರೀತಿಯ ತಿದ್ದುಪಡಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಅದನ್ನ ತಿದ್ದುಪಡಿ ಮಾಡಬೇಕಾಗತ್ತೆ. ಈಗಾಗಲೇ ಹಲವು ಎಡವಟ್ಟುಗಳನ್ನ ಮಾಡ್ಕೊಂಡಿರುವಂತಹ ಸರ್ಕಾರಕ್ಕೆ ಇದು ಕೂಡ ಗೊತ್ತಾಗ್ತಾ ಇಲ್ವಾ ಅನ್ನೋದು ದೊಡ್ಡ ಪ್ರಶ್ನೆ. ಇದನ್ನ ಮತ್ತೆ ತಿದ್ದುಪಡಿ ಮಾಡುವಂತ ರೀತಿಯಲ್ಲಿ ಏನಾದ್ರೂ ಕ್ಲಾರಿಫಿಕೇಶನ್ ಸಿಕ್ಕಿದೆಯಾ ಸರ್ಕಾರದ ಅಧಿಕಾರಿಗಳಿಂದ? ಖಂಡಿತವಾಗ್ಲಿಲ್ಲ ಅಷ್ಟೇ. ಯಾಕಂದ್ರೆ ಈ ಯಾವಾಗಲೂ ಕೂಡ ಈ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂತ ಸಚಿವರು ಹೇಳಿಕೆಯನ್ನು ಕೊಡುವಾಗ ಹಿಂದಿನಿಂದಲೂ ಕೂಡ ಈ ಆದೇಶ ಇತ್ತು ಅನ್ನುವಂಥದ್ದನ್ನ ತಿಳಿಸ್ತಾರೆ ಹೊರತು ಯಾವ ರೀತಿ ಸ್ಪಷ್ಟನೆ ಇತ್ತು ಇಲ್ಲ ಅನ್ನುವಂಥದ್ದು ಯಾರು ಕೂಡ ಉಲ್ಲೇಖ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇದು ಬಹಳ ಒಂದು ರೀತಿ ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಆದೇಶವನ್ನು ಹೊರಡಿಸ್ತಾರೆ, ಆನಂತರ ಅದಕ್ಕೆ ಸ್ಪಷ್ಟನೆ ಅಥವಾ ತಿದ್ದುಪಡಿ ಅನ್ನುವಂಥ ಮತ್ತೊಂದು ಆದೇಶವನ್ನು ಹೊರಡಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳು ಮತ್ತು ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಅಥವಾ ಸಚಿವರಿಗೆ ಗೊತ್ತಿಲ್ಲದೆ ಅಧಿಕಾರಿಗಳ ಆದೇಶವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದ ಗೊಂದಲಕ್ಕೆ ಕೂಡ ಕಾರಣವಾಗ್ತಾ ಇರತಕ್ಕಂಥದ್ದು. ಲೀನಶ್ರೀ, ಥ್ಯಾಂಕ್ ಯು ಚಂದ್ರಶೇಖರ್. ಈಗ ಅನ್ಯ ಧರ್ಮೀಯರನ್ನ ಸೇರಿಸುವುದಕ್ಕೆ ಸಂಘಟನೆಗಳು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದೆ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಮಾಹಿತಿಯನ್ನ ನೀಡ್ತಾ ಇದ್ರು. ಚಿಕ್ಕಮಗಳೂರಿನಲ್ಲಿರುವಂತಹ ದತ್ತಪೀಠ ಹಾಗೆ ಚೌಡೇಶ್ವರಿ ದೇವಾಲಯದಲ್ಲಿ ಈಗಲೂ ಕೂಡ ಅಲ್ಲಿ ಹಿಂದೂ ಧರ್ಮೀಯರು ಹಾಗೆ ಅನ್ಯ ಧರ್ಮೀಯರು ಕೂಡ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಆದರೆ ಅದನ್ನ ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಅನ್ನ ಮಾಡಿದಿದ್ರೆ ಈ ರೀತಿಯ ಒಂದು ಗೊಂದಲಗಳು ಸೃಷ್ಟಿ ಆಗ್ತಾ ಇರಲಿಲ್ಲ. ಈಗ ಮತ್ತೆ ಅದನ್ನ ತಿದ್ದುಪಡಿ ಮಾಡೋ ಮೂಲಕ ಈ ರೀತಿ ಆಯ್ತು, ಎಡವಟ್ಟಾಯ್ತು ಅಂತ ಮತ್ತೆ ಅದನ್ನ ಕ್ಲಾರಿಫಿಕೇಶನ್ ಕೊಡುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಅದನ್ನ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅದನ್ನ ತಿದ್ದುಪಡಿಯನ್ನ ಮಾಡ್ತಾರೆ. ಆದ್ರೆ ಈಗ ಸರ್ಕಾರ ಈ ರೀತಿಯ ಒಂದು ವಿಧೇಯಕವನ್ನ ಹೊರಡಿಸಿದೆ ಅಥವಾ ತಿದ್ದುಪಡಿಯನ್ನ ಮಾಡಿರೋದ್ರಿಂದ ಹಿಂದೂ ಸಂಘಟನೆಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ನಾವು ಹಾಗಾದ್ರೆ ವಕ್ಫ್ ಬೋರ್ಡ್ಗೆ ನೇಮಕವನ್ನ ಮಾಡ್ಕೋಬಹುದಾ ಹಿಂದೂಗಳನ್ನ ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.